ಇವತ್ತು ಗುರು ಪುಷ್ಪ ಯೋಗ ಇರೋದ್ರಿಂದ ರಾಯರಿಗೆ ಯಾವ ರೀತಿ ಸೇವೆ ಮಾಡಿದ್ರೆ ರಾಯರ ಅನುಗ್ರಹವನ್ನ ನಾವು ಇಂದು ಪಡೆದುಕೊಳ್ಳಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನೆಲ್ ನ ನೋಡ್ತಾ ಇದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ಇನ್ನು ಗುರುವಾರದಂದು ನಾವು ಯಾವ ರೀತಿ ಪೂಜೆ ಮಾಡ್ತೀವೋ ಅದೇ ರೀತಿನೇ ಗುರು ಪುಷ್ಪ ಯೋಗ ದಿನ ಅಂದರೆ ಇವತ್ತು ಕೂಡ ಪೂಜೆ ಮಾಡಬೇಕಾಗುತ್ತೆ. ಆದರೆ ಈ ದಿನ ಏನಿರುತ್ತೆ, ಗುರು ಪುಷ್ಪ ಯೋಗ ದಿನ ಅಂದು ತುಂಬಾ ವಿಶೇಷವಾದ ದಿನ. ರಾಯರು ನಮ್ಮ ಮೇಲೆ ಬೇಗನೆ ಅನುಗ್ರಹ ತೋರಿಸುವಂತಹ ದಿನ. ಪಿತೃಪಕ್ಷದ ದಿನ ಬಂದಿರುವುದರಿಂದ ಯಾವುದೇ ಶುಭ ಕಾರ್ಯನ ಮಾಡೋಕೆ ಆಗಲ್ಲ. ಗುರು ಪುಷ್ಪ ಯೋಗ ದಿನ ಶುಭ ಕಾರ್ಯಗಳನ್ನ ಅಂದರೆ ಪಿತೃಪಕ್ಷದಲ್ಲಿ ಬಂದಿದೆಯಲ್ಲ, ಅದಕ್ಕೆ ನಾವು ಯಾವುದೇ ಶುಭ ಕಾರ್ಯಗಳನ್ನ ಮಾಡೋಕೆ ಆಗೋದಿಲ್ಲ. ಆದರೆ ಇದು ತುಂಬಾ ವಿಶೇಷವಾದ ದಿನ. ಪಿತೃಪಕ್ಷ ಬಿಟ್ಟು ಗುರು ಪುಷ್ಪ ಯೋಗ ಬಂದಿದ್ದಾಗ ನಾವು ಯಾವುದೇ ಶುಭ ಕಾರ್ಯಗಳನ್ನ ಆರಾಮಾಗಿ ಮಾಡಿಕೊಳ್ಳಬಹುದು. ಗುರು ಪುಷ್ಪ ಯೋಗ ದಿನ ಸಿಂಪಲ್ ಆಗಿ ಅಂದರೆ ಸರಳವಾಗಿ ನಾವು ರಾಯರಿಗೆ ಯಾವ ರೀತಿ ಸೇವೆ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ನಿಮ್ಮ ಪಕ್ಕದಲ್ಲಿ ನಿಮ್ಮ ಮನೆಯ ಹತ್ತಿರ ಯಾವುದಾದರೂ ರಾಯರ ಮಠ ಇದ್ರೆ ಅಲ್ಲಿಗೆ ಹೋಗ್ಬಿಟ್ಟು ಸಣ್ಣ ಪುಟ್ಟ ಸೇವೆ ಅಂದರೆ ಕಸ ಗುಡಿಸುವಂತದ್ದು, ಮಂತ್ರಾಕ್ಷತೆ ಎಲ್ಲ ಬಿದ್ದಿರುತ್ತಲ್ಲ ಮಂತ್ರಾಕ್ಷತೆ ಅದನ್ನ ಎತ್ಬಿಟ್ಟು ಯಾರು ತುಳಿಯದಿರುವ ಜಾಗದಲ್ಲಿ ಹಾಕುವಂತದ್ದು. ಅಂದ್ರೆ ಮಂತ್ರಾಕ್ಷತೆ ತಲೆಯ ಮೇಲೆ ಹಾಕೊಂಡಿರ್ತಾರೆ ಅಲ್ವಾ, ಅದು ಕೆಳಗಡೆ ಬಿದ್ದಿರುತ್ತೆ. ಅದನ್ನೆಲ್ಲ ಎತ್ಬಿಟ್ಟು ಯಾರು ತುಳಿದಿರುವ ಜಾಗದಲ್ಲಿ ಮಂತ್ರಾಕ್ಷತೆ ಏನಿರುತ್ತೆ ಅದನ್ನ ಹಾಕ್ಬಿಟ್ಟು ಬರುವಂತದ್ದು. ಮತ್ತೆ ಪ್ರಸಾದ ಕೊಟ್ಟಿರ್ತಾರೆ ಅಲ್ವಾ, ಅದನ್ನೆಲ್ಲ ಅಲ್ಲಲ್ಲೇ ಬಿಸಾಕಿರ್ತಾರೆ. ಅದನ್ನ ತೆಗೆದುಕೊಂಡು ಹೋಗಿ ಕಸದ ಬುಟ್ಟಿಗೆ ಅಥವಾ ಡಸ್ಟ್ಬಿನ್ ಗೆ ಹಾಕುವಂತದ್ದು. ಇಂತ ಸಣ್ಣ ಪುಟ್ಟ ಸೇವೆಗಳನ್ನ ನೀವು ಅಲ್ಲಿ ಮಾಡಿ ಬನ್ನಿ. ಇದು ತಕ್ಷಣಕ್ಕೆ ನೀವು ಇಂತ ಸಣ್ಣ ಪುಟ್ಟ ಸೇವೆ ಮಾಡ್ತಾ ಇದ್ರೆ ಮುಂದೊಂದು ದಿನ ನಿಮಗೆ ರಾಯರು ಕೈ ಹಿಡಿತಾರೆ. ಅಂದರೆ ರಾಯರ ಆಶೀರ್ವಾದ ಅನ್ನೋದು ನಿಮ್ಮ ಮೇಲೆ ಆಗುತ್ತೆ. ಆವಾಗ ಗೊತ್ತಾಗುತ್ತೆ ರಾಯರು ಅನತರ ಸೇವೆ ಮಾಡಿದಕ್ಕೆ ರಾಯರು ನನಗೆ ಕೈ ಹಿಡಿದಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ರಾಯರ ಅನುಗ್ರಹ ಅನ್ನೋದು ಗುರು ಪುಷ್ಪ ಯೋಗದ ದಿನ ಅತ್ಯಂತ ಬೇಗ ಆಗುತ್ತೆ, ಅಂದರೆ ಶೀಘ್ರವಾಗಿ ಆಗುವಂತ ದಿನ. ಅಂದ್ರೆ ಇವತ್ತು ಇಂತ ಸಣ್ಣ ಪುಟ್ಟ ಸೇವೆಗಳನ್ನ ನೀವು ರಾಯರ ಮಠದಲ್ಲಿ ಹೋಗಿ ಮಾಡಿ. ಇನ್ನು ಕೆಲವರಿಗೆ ಅನಿಸ್ತಾ ಇರುತ್ತೆ ನಮ್ಮ ಮನೆ ಹತ್ತಿರ ಯಾವುದೇ ರಾಘವೇಂದ್ರ ಸ್ವಾಮಿ ಮಠ ಇಲ್ಲ, ನಾವೇನು ಮಾಡೋದು ಈ ಸೇವೆನ ಮಾಡೋದಕ್ಕೆ ಅಂತ ಅನ್ನೋರು ಆಂಜನೇಯ ಸ್ವಾಮಿ ಟೆಂಪಲ್ ಇರುತ್ತೆ ಅಲ್ವಾ, ಅಲ್ಲಿ ಹೋಗಿ ಬಿಟ್ಟು ನೀವು ಅಲ್ಲಿ ಕಸ ಗುಡಿಸುವಂತದ್ದು, ರಂಗೋಲಿ ಹಾಕುವಂತದ್ದು, ಮತ್ತೆ ಪ್ರಸಾದ ತಿಂದಿರ್ತಾರಲ್ಲ ಅದು ಡಸ್ಟ್ಬಿನ್ ಗೆ ಹಾಕುವಂತದ್ದು. ಈ ತರ ಮಾಡಿ ರಾಘವೇಂದ್ರ ಸ್ವಾಮಿಗಳಿಗೆ ಅಂದರೆ ರಾಯರಿಗೆ ಆಂಜನೇಯ ಅಂದರೆ ತುಂಬಾನೇ ಇಷ್ಟ. ಈ ತರ ನೀವು ಆಂಜನೇಯ ಟೆಂಪಲ್ ಗೆ ಹೋಗಿ ಮಾಡಬಹುದು. ಇಲ್ಲ ನೀವು ರಾಘವೇಂದ್ರ ಸ್ವಾಮಿ ಟೆಂಪಲ್ ಗೆ ಹೋಗಕ್ಕಾಗಿಲ್ಲ, ಆಂಜನೇಯ ಸ್ವಾಮಿ ಟೆಂಪಲ್ ಗೆ ಹೋಗಕ್ಕಾಗಿಲ್ಲ ಅಂದರೆ ಕೆಲಸ ಇದೆ ಅಂತ ಹೇಳೋರು ನೀವು ಯಾರಿಗಾದರೂ ಊಟ ಕೊಡಿಸುವಂತದ್ದು ಅಥವಾ ಏನಾದರೂ ದಾನ ಧರ್ಮ ಮಾಡುವಂತದ್ದು ಮಾಡಿ. ಈ ರೀತಿ ಮಾಡಬೇಕು ಅಂತಂದ್ರೆ ಗುರು ಪುಷ್ಪ ಯೋಗದ ದಿನ ನಾವು ಈ ರೀತಿ ಮಾಡೋದ್ರಿಂದ ರಾಯರಿಗೆ ನಾವು ಸಂಪೂರ್ಣವಾಗಿ ಹತ್ರ ಆಗ್ತೀವಿ. ಮತ್ತೆ ಶೀಘ್ರವಾಗಿ ರಾಯರ ಆಶೀರ್ವಾದ ಅನ್ನೋದು ನಿಮಗೆ ಸಿಗುತ್ತೆ. ರಾಯರು ನೋಡ್ತಾ ಇರ್ತಾರೆ. ನನ್ನ ಕಂದ ಅಂದ್ರೆ ರಾಯರು ನಿಮಗೆ ಅಪ್ಪನ ತರ ಅಲ್ವಾ, ರಾಯರು ನಮ್ಮನ್ನ ನೋಡ್ತಾ ಇರ್ತಾರೆ. ನನ್ನ ಕಂದ ನನ್ನ ಮಠಕ್ಕೆ ಬಂದು ಈ ರೀತಿ ಸೇವೆ ಮಾಡ್ತಾ ಇದೆ ಅಂತ ರಾಯರು ನೋಡ್ತಾ ಇರ್ತಾರೆ. ರಾಯರು ನಿಮ್ಮ ಮೇಲೆ ಅನುಗ್ರಹ ತೋರಿಸ್ತಾರೆ. ಅಂದ್ರೆ ಶೀಘ್ರವಾಗಿ ರಾಯರು ನಿಮ್ಮ ಮೇಲೆ ಆಶೀರ್ವಾದ ಕೊಡ್ತಾರೆ, ಅಂದರೆ ಅನುಗ್ರಹ ಅನ್ನೋದನ್ನ ಮಾಡ್ತಾರೆ. ಇನ್ನು ಗುರು ಪುಷ್ಪ ಯೋಗ ಏನಿದೆ ಇದು ಪಿತೃಪಕ್ಷ ದಿನ ಬಂದಿರೋದರಿಂದ ನೀವು ಮಾಮೂಲಿ ಗುರುವಾರದಂದು ಯಾವ ರೀತಿ ಪೂಜೆ ಮಾಡ್ತಿರೋ ಅದೇ ರೀತಿನೇ ಪೂಜೆ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಇದು ಪಿತೃಪಕ್ಷ ದಿನ ಬಂದಿರುವುದರಿಂದ ನೀವು ಯಾವ ರೀತಿ ಗುರುವಾರದಂದು ಯಾವ ರೀತಿ ಪೂಜೆ ಮಾಡ್ತಿದ್ರಿ ನೋಡಿ, ನೀವು ಅದೇ ರೀತಿ ಮಾಡಿ. ಇನ್ನು ಈ ಗುರು ಪುಷ್ಪ ಯೋಗ ದಿನ ಏನಿರುತ್ತೆ ಇವತ್ತು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ನಾನ್ ವೆಜ್ ಅನ್ನ ಮಾಡೋಕೆ ಹೋಗಬಾರದು. ಮತ್ತೆ ಮದ್ಯಪಾನ ಸೇವನೆ ಮಾಡುವಂತದ್ದು ಯಾವುದೇ ಕಾರಣಕ್ಕೂ ಈ ರೀತಿ ಕೆಟ್ಟದನ್ನೆಲ್ಲ ಮಾಡೋಕೆ ಹೋಗಬೇಡಿ. ನೀವು ಈ ದಿನ ಗುರುವಾರ ಏನಿರುತ್ತೆ ಈ ಕೆಟ್ಟ ಅಭ್ಯಾಸ ಏನಿರುತ್ತೆ ನಿಮಗೆ ಅದನ್ನ ಬಿಟ್ಟು ಬಿಡಿ. ಇನ್ನು ರಾಯರು ಯಾವಾಗಲೂ ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನೋದು ನಮ್ಮ ನಂಬಿಕೆ. ಆದರೆ ಇವತ್ತು ವಿಶೇಷವಾದ ದಿನ ಆಗಿರುವುದರಿಂದ ರಾಯರ ಅನುಗ್ರಹ ನಮಗೆ ಬೇಗನೆ ಆಗುತ್ತೆ, ಶೀಘ್ರದಲ್ಲಿ ಆಗುತ್ತೆ. ರಾಯರ ಅನುಗ್ರಹ ಎಲ್ಲರಿಗೂ ಬೇಗ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ರಾಯರು ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ. ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ,
ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ಯಾರು ಕೂಡ ಮರಿಬೇಡಿ. ಥ್ಯಾಂಕ್ ಯು.